ಆರೋಗ್ಯದ ಕಾಳಜಿ ಅಥವಾ ಆರೋಗ್ಯದ ಸಂರಕ್ಷಣೆ, ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಸಂದೇಶ ಕೊಡುವಂಥ ಕೆಲಸವನ್ನು ಯಾಕೆ ಸಿನಿಮಾ ರಂಗದವರು ಹೆಚ್ಚಾಗಿ ಮಾಡ್ತಾ ಇಲ್ಲ? ಅವರಿಗೆ ನಿಮ್ಮ ಸಲಹೆಗಳೇನು? ಚಲನಚಿತ್ರ ಒಂದು ಪ್ರಬಲವಾದ ವ್ಯವಹಾರಿ ಉದ್ಯಮ, ಅದು ಬಹಳ ದೊಡ್ಡ ವ್ಯವಹಾರದ ಲೋಕ. ಅಲ್ಲಿ ಹೆಲ್ತ್ ಕೇರ್ ಬಗ್ಗೆ ನೇರವಾಗಿ ವಾಚ್ಯವಾಗಿ ಹೇಳೋಕ್ಕಾಗಲ್ಲ. ಸಿನಿಮಾದ ಕಂಟೆಂಟ್ ಬೇರೆ ಇರುತ್ತೆ. ಹಾಗಾಗಿ ಆ ಥರ ಮಾಡಿದರೆ ಅದು ಸಾಕ್ಷ್ಯಚಿತ್ರ ಆಗಿಬಿಡತ್ತೆ. ಸೊ ಒಂದು ಸಿನಿಮಾದ ಮೂಲಕ ಆರೋಗ್ಯದ ಕಾಳಜಿಯನ್ನು ಕುರಿತು ನೇರವಾಗಿ ಅಡ್ರೆಸ್ ಮಾಡಬೇಕು ಅಂತ ನಾನು ಬಯಸೋದಿಲ್ಲ. ಇಟ್ ಮೇ ಎಫೆಕ್ಟ್ ದ ಕ್ರಿಯೇಟಿವ್ ಲಿಬರ್ಟಿ, ಕ್ರಿಯೇಟಿವ್ ಕಂಟೆಂಟ್ ಆಫ್ ದಿ ಫಿಲ್ಮ್. ಆದರೆ ಒಟ್ಟಾರೆಯಾಗಿ ಸಾಮಾಜಿಕ ಆರೋಗ್ಯದ ಪರಿಕಲ್ಪನೆಯಿಂದ ಸಿನಿಮಾಗಳನ್ನು ಮಾಡಬೇಕು. ಆರೋಗ್ಯ ಅಂದರೆ ಕೇವಲ ದೇಹಕ್ಕೆ ಬರುವ ಕೆಲವು ಬೇನೆಗಳು ಅಂತಲ್ಲ, ಅದು ಅಷ್ಟಕ್ಕೆ ಸೀಮಿತ ಆಗಿ ನಾನು ಯೋಚನೆ ಮಾಡೋದಿಲ್ಲ ಆರೋಗ್ಯವನ್ನು. ಆರೋಗ್ಯ ಅನ್ನುವಂಥದ್ದು ಒಟ್ಟು ಮನುಕುಲದ ಮಾನಸಿಕ ದೈಹಿಕವಾದಂತಹ ಒಂದು ಸುಸ್ಥಿತಿ, ಸಮಾಜದ ಸ್ವಾಸ್ಥ್ಯ. ಅದಕ್ಕೆ ಬೇಕಾಗಿರೋವಂಥದ್ದು. ಒಂದು ಸಿನಿಮಾ ನೋಡಿ ಹೊರಗೆ ಬಂದಾಗ ಯು ಶುಡ್ ಬಿ ಎನ್ಲೈಟನ್ಡ್ ಆ್ಯಂಡ್ ಯು ಶುಡ್ ಬಿ ಎಂಟರ್ಟೈನ್ಡ್. ಅವನಿಗೆ ರಂಜನೆ ಬೇಕು, ಜೊತೆಗೆ ಚಿಂತನೆ ಬೇಕು. ಚಿಂತನೆ ಅತಿಯಾದರೆ ಡಾಕ್ಯುಮೆಂಟ್ರಿ ಆಗುತ್ತೆ, ರಂಜನೆ ಜಾಸ್ತಿ ಆದರೆ ಒಂದು ಮಾಧ್ಯಮ ವ್ಯರ್ಥ ಆಗುತ್ತೆ. ಸೊ ಚಿಂತನೆ ಮತ್ತು ರಂಜನೆಗಳ ಸಮನ್ವಯ ಇದ್ದಾಗ ಸಹಜವಾಗಿ ಅದು ಸೋಷಿಯಲ್ ಹೆಲ್ತನ್ನ ಪ್ರೊಟೆಕ್ಟ್ ಮಾಡುತ್ತೆ.